ನಾವು ನಿನ್ನೆ ಗಮನಿಸಿದ್ವಿ ಏನೆಲ್ಲ ಬೆಳವಣಿಗೆ ಆಯಿತು ಅಂತ. ಈ ನಕ್ಸಲರ ಶರಣಾಗತಿಗೆ ಸಂಬಂಧಪಟ್ಟಂತೆ ಶರಣಾಗತಿಯಾಗಿ ಆಲ್ರೆಡಿ ಅವ್ರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ, ಜೈಲಿಗೆ ಕಳಿಸಲಾಗಿದೆ ಅವ್ರನ್ನ. ಆದರೆ ಅವರ ಶಸ್ತ್ರಾಸ್ತ್ರಗಳು ಎಲ್ಲಿ ಹೋದವು ಅಂತ ಹೇಳಿ ಇಡೀ ರಾಜ್ಯವೇ ಪ್ರಶ್ನೆ ಮಾಡಿತ್ತು. ಸರ್ಕಾರಕ್ಕೂ ಕೂಡ ಇದೊಂದು ರೀತಿ ಮುಜುಗರಕ್ಕೆ ಕಾರಣ ಆಗಿತ್ತು. ಅದಕ್ಕೆಲ್ಲದಕ್ಕೂ ನಿನ್ನೆ ಫುಲ್ ಸ್ಟಾಪ್ ಇದ್ದಿದೆ ಅಂತ ಭಾವಿಸುತ್ತೇವೆ. ಯಾಕಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕೆಲವೊಂದಷ್ಟು ಸುಳಿವನ್ನು ಕೊಟ್ಟಿದ್ದರು. ಆದಷ್ಟು ಬೇಗ ನಾವು ಒಂದು 2-3 ದಿನದಲ್ಲಿ ಹುಡುಕಿಸ್ತೀವಿ ಪೊಲೀಸರ ಕಡೆಯಿಂದ ಅಂತ. ಹಾಗಾಗಿ ಈಗ ಆ ಶಸ್ತ್ರಾಸ್ತ್ರಗಳನ್ನು ಎಲ್ಲಿ ಇಟ್ಟಿದ್ರೋ ಅದನ್ನು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೋಡಿ, ಈಗ ಜೈಪುರ ಬಳಿಯ ಕಿತ್ತಲೆಗೂಳಿ ಗ್ರಾಮದಲ್ಲಿ ಅರಣ್ಯ ಇದೆಯಲ್ಲಿ ಅಲ್ಲಿ ಪತ್ತೆಯಾಗಿದೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ ಅಪರಿಚಿತರ ವಿರುದ್ಧ ಇಲ್ಲಿ ಕೇಸ್ ದಾಖಲಾಗಿದೆ. ಅಂದರೆ ಈಗ ಸಿಕ್ಕಿರುವಂಥ ಶಸ್ತ್ರಾಸ್ತ್ರ AK-56 303 ರೈಫಲ್ ಸಿಕ್ಕಿದೆ ಅದರಲ್ಲಿ. ಹಾಗೆ ಮತ್ತು ಕೆಲವೊಂದಿಷ್ಟು ಜೀವಂತ ಮದ್ದುಗುಂಡುಗಳು ಸಿಕ್ಕಿದ್ದಾವೆ, 100ಕ್ಕಿಂತ ಹೆಚ್ಚು ಮದ್ದುಗುಂಡುಗಳಿದ್ದಾವೆ. ಅದರ ಜೊತೆಗೆ ಬುಲೆಟು, ಅದರ ಜೊತೆಗೆ ಈಗ ತುಕ್ಕು ಹಿಡಿದಿರುವಂಥ ಗನ್ಗಳು ಕೂಡ ಇದಾವಂತೆ. ಅದರಲ್ಲಿ ನಾವು ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಪಿಸ್ತೂಲ್ ಅವೆಲ್ಲವು. ಬಟ್ ಇಲ್ಲೂ ಕೂಡ ಪರಿಹಾರ ಘೋಷಣೆ ಮಾಡಿದ್ದಾರೆ. ನೋಡಿ, AK-56 ಅದಕ್ಕೆ 30,000 ಪರಿಹಾರ ನಕ್ಸಲರಿಗೆ ಕೊಡೋದು ಇದು. ಅದರ ಜೊತೆಗೆ ಈ ಮದ್ದುಗುಂಡುಗಳು ಸಿಕ್ಕರೆ ಒಂದೊಂದು ಬುಲೆಟ್ಗೆ 100 ರೂಪಾಯಿ ಅಂತ. ಅದರ ಜೊತೆಗೆ ಈಗ ಈ 303 ರೈಫಲ್ ಇದೆಯಲ್ಲ, ಅದಕ್ಕೆ 50,000 ರೂಪಾಯಿ ಪರಿಹಾರ. ಹೀಗಾಗಿ ಪರಿಹಾರವನ್ನು ಕೂಡ ಇಲ್ಲಿ ಸರ್ಕಾರ ಘೋಷಣೆ ಮಾಡಿದೆ. ಛತ್ತೀಸ್ಗಢದಲ್ಲೂ ಕೂಡ BJP ಸರ್ಕಾರ ಇದೆ, ಅಲ್ಲಿ 9 ಜನ ನಕ್ಸಲರು ಶರಣಾಗಿದ್ದಾರೆ. BJP ನಾಯಕರು ಏನು ಟೀಕೆ ಮಾಡ್ತಾ ಇದ್ರು, ಈಗ ಅವ್ರಿಗೆ ಕಾಂಗ್ರೆಸ್ನವರು ಕೌಂಟರನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರದಲ್ಲೂ ಕೂಡ ನಕ್ಸಲರ ಶರಣಾಗತಿಗಳು ಆಗಿದೆ ಅಂಥೇಳಿ.